ಟಾಟಾ ಕಂಪ್ನಿಯವರಿಗೆ ಪ್ರೈವೇಟೈಸೇಷನ್ ಮಾಡಬೇಕು ಅಂತ KRC ಅವರು ಈಗಾಗಲೇ ಅಬ್ಜೆಕ್ಷನ್ ಕರೆದಿದ್ದಾರೆ. ನಮ್ಮೆಲ್ಲರ ಒಂದು ನಿರ್ಣಯ, ಖಾಸಗೀಕರಣ ಬೇಡ. ವಿದ್ಯುತ್ ಇಲಾಖೆ ಬಂದು ಸಾರ್ವಜನಿಕರ ಸೇವೆ, ಇಲ್ಲಿ ಲಾಭ ಅನ್ನೋದಕ್ಕಿಂತ ಸೇವೆ ಬಹಳ ಇಂಪಾರ್ಟೆಂಟ್ ಇರೋದ್ರಿಂದ ವಿದ್ಯುತ್ ಸಂಪರ್ಕವನ್ನು ಪಡೆಯದಂತ ವಿಲೇಜ್ಗಳಿವೆ. ಇವತ್ತೇನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ DK ಶಿವಕುಮಾರ್ ಅವರು ಹಿಂದೆ ಒಂದು ಭರವಸೆಯನ್ನ ನೀಡಿದ್ರು. ಖಾಸಗೀಕರಣವನ್ನು ವಿರೋಧಿಸಿ ಸುಮಾರು ಇಡೀ ರಾಜ್ಯದ 300ಕ್ಕೂ ಅಧಿಕ ನಮ್ಮ ಪದಾಧಿಕಾರಿಗಳು ಇವತ್ತು ಸಭೆಗೆ ಆಗಮಿಸಿದ್ದಾರೆ. ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿ ಇದನ್ನ ನಾವು ಸಂಪೂರ್ಣವಾಗಿ ವಿರೋಧವನ್ನ ಮಾಡ್ತೀವಿ. ಟಾಟಾ ಕಂಪ್ನಿಯವರಿಗೆ ಪ್ರೈವೇಟೈಸೇಷನ್ ಮಾಡಬೇಕು ಅಂತ KRC ಅವರು ಈಗಾಗಲೇ ಅಬ್ಜೆಕ್ಷನ್ ಕರೆದಿದ್ದಾರೆ. ಅಬ್ಜೆಕ್ಷನ್ ಹಾಕೋಕ್ಕೆ ಕೊನೆ ದಿನಾಂಕ 23/6/2026. ನಾವು ಖಾಸಗೀಕರಣವನ್ನು ವಿರೋಧಿಸಿ ಇವತ್ತು ನಮ್ಮ ರಾಜ್ಯದ 31 ಜಿಲ್ಲೆಯ ನನ್ನೆಲ್ಲ ಪದಾಧಿಕಾರಿಗಳು, ಕೇಂದ್ರ ಸಮಿತಿಯ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು, ಸುಮಾರು ಇಡೀ ರಾಜ್ಯದ 300ಕ್ಕೂ ಅಧಿಕ ನಮ್ಮ ಪದಾಧಿಕಾರಿಗಳು ಇವತ್ತು ಸಭೆಗೆ ಆಗಮಿಸಿದ್ದಾರೆ. ನಮ್ಮೆಲ್ಲರ ಒಂದು ನಿರ್ಣಯ, ಖಾಸಗೀಕರಣ ಬೇಡ. ಯಾಕೆ ಖಾಸಗೀಕರಣ ಬೇಡ ಅಂದರೆ, ಖಾಸಗೀಕರಣದಿಂದ ನಮ್ಮ ರಾಜ್ಯದ ಸರ್ಕಾರದ ಸವಲತ್ತುಗಳು ಸಿಗುವಂಥ ಗೃಹ ಜ್ಯೋತಿ ಇರ್ಬೋದು, ರೈತರಿಗೆ ಉಚಿತ ವಿದ್ಯುತ್ ಸಂಪರ್ಕ ಇರ್ಬೋದು, ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ತೊಂದರೆ ಆಗ್ತದೆ. ಮತ್ತು ನಮ್ಮಲ್ಲಿ ತುಂಬ ಇಂಟೀರಿಯರ್ ಹಳ್ಳಿಗಳಿವೆ, ಇವತ್ತು ವಿದ್ಯುತ್ ಸಂಪರ್ಕವನ್ನು ಪಡೆಯದಂಥ ವಿಲೇಜ್ಗಳಿವೆ. ಇಂಥ ವಿಲೇಜ್ಗಳಿಗೆ ಏನು ವಿದ್ಯುತ್ ಸಂಪರ್ಕವನ್ನು ಕೊಡುವಂಥ ಕಾರ್ಯಕ್ರಮ ಸರ್ಕಾರದಿಂದ ಮಾತ್ರ ಸಾಧ್ಯ. ಖಾಸಗಿ ಕಂಪನಿಯವರು ಅವರ ಲಾಭದಾಯಕವನ್ನು ಎಲ್ಲಿ ಲಾಭ ಸಿಗ್ತದೆ ಅಂಥ ಕಡೆ ಅವರು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತದೆ. ಹಾಗೆ ವಿದ್ಯುತ್ ಇಲಾಖೆ ಬಂದು ಸಾರ್ವಜನಿಕರ ಸ್ವತ್ತು, ವಿದ್ಯುತ್ ಇಲಾಖೆ ಬಂದು ಸಾರ್ವಜನಿಕರ ಸೇವೆ, ಇಲ್ಲಿ ಲಾಭ ಅನ್ನೋದಕ್ಕಿಂತ ಸೇವೆ ಭಾಳ ಇಂಪಾರ್ಟೆಂಟ್ ಇರೋದ್ರಿಂದ ಈ ವಿದ್ಯುತ್ ಇಲಾಖೆಯನ್ನು ನಮ್ಮ ಸರ್ಕಾರ ಸಾರ್ವಜನಿಕ ಸ್ವತ್ತಾಗಿ ಘೋಷಣೆ ಮಾಡಿ ಸರ್ಕಾರ ಏನು ಇವತ್ತು ವ್ಯವಸ್ಥೆ ನಡೀತಾ ಇದೆ ಅದನ್ನು ಮುಂದುವರಿಸಬೇಕು ಅಂತ ನಮ್ಮ ಒಂದು ಬೇಡಿಕೆ. ಹಾಗೆ ಇದನ್ನು ನಂಬಿ ನಾವು ಸುಮಾರು ಈ ಸಂಘ 104 ವರ್ಷಗಳನ್ನು ಪೂರೈಸಿದೆ. ಶತಮಾನಗಳಿಂದ ನಮ್ಮ ವಿದ್ಯುತ್ ಗುತ್ತಿಗೆದಾರರ ವೃತ್ತಿಯನ್ನು ನಂಬಿ ಜೀವನವನ್ನು ಮಾಡ್ತಾಯಿದ್ದೀವಿ. 30,000ಕ್ಕೂ ಅಧಿಕ ವಿದ್ಯುತ್ ಗುತ್ತಿಗೆದಾರರು ಇಂಧನ ಇಲಾಖೆಯಿಂದ ಅನುಮೋದನೆಯನ್ನು ಪಡೆದು ಸುಮಾರು 30 ಲಕ್ಷಕ್ಕೂ ಅಧಿಕ ಜನ ಈ ವೃತ್ತಿಯನ್ನು ನಂಬಿ ಕುಟುಂಬಗಳು, ಕಾರ್ಮಿಕರು, ತಾಂತ್ರಿಕ ಹಾಗೆ ವೈರ್ಮೆನ್ಸು, ಡೀಲರ್ಸ್ ಎಲ್ಲ ಜೀವನವನ್ನು ಮಾಡ್ತಾಯಿದ್ವಿ. ಅದರಿಂದ ಇದನ್ನು ನಾವು ಸಂಪೂರ್ಣವಾಗಿ ವಿರೋಧವನ್ನು ಮಾಡ್ತೀವಿ. ನಾಳೆಯಿಂದ ಈಗಾಗಲೇ ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ. ಪ್ರತಿಯೊಂದು ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಜನಜಾಗೃತಿಯನ್ನು ಮೂಡಿಸುವ ಮುಖಾಂತರ KRCಗೆ ಅಬ್ಜೆಕ್ಷನನ್ನು 22ನೇ ತಾರೀಕುವರೆಗೆ ಸುಮಾರು 1 ಲಕ್ಷಕ್ಕೂ ಅಧಿಕ ಅಬ್ಜೆಕ್ಷನನ್ನು ಹಾಕಿಸುವ ಮುಖಾಂತರ ನಾವು ಇದನ್ನು ವಿರೋಧಿಸ್ತಾ ಇದ್ದೀವಿ. ಒಂದು ವೇಳೆ ನಾವು ಇನ್ನೂ ಒಂದು ಪ್ಲಾನನ್ನು ಮಾಡ್ತಾಯಿದ್ದೀವಿ. 23ನೇ ತಾರೀಕು ಒಳಗಡೆ ಒಂದು ಫ್ರೀಡಂ ಪಾರ್ಕಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿ ಇವತ್ತಿನ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಡುವ ಕೆಲಸವನ್ನು ಮಾಡಬೇಕಂತ ನಿರ್ಣಯವನ್ನು ಮಾಡಿದ್ದೀವಿ. ರಾಜ್ಯ ಸರ್ಕಾರಗಳು ಈಗ ಹೇಗೆ ಸರ್ ನಿಮ್ಮ ಪರವಾಗಿ ನಿಲ್ಲುತ್ತಾ ಅಥವಾ ಖಾಸಗಿ ಕಂಪನಿಗಳಿಗೆ ಅವರು ಲಾಭ ಇದೆ ಅಂತ ಹೇಳೋದ್ರಿಂದ ಅವ್ರಿಗೆ ಸಪೋರ್ಟ್ ಮಾಡುತ್ತಾ? ನಮಗೆ ಒಂದು ಆಶಾಭಾವನೆ ಇದೆ. ಇವತ್ತೇನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ DK ಶಿವಕುಮಾರ್ ಅವರು ಹಿಂದೆ ಇಂಧನ ಇಲಾಖೆಯ ಮಂತ್ರಿಗಳಾದಂಥ ಸಂದರ್ಭದಲ್ಲಿ ಒಂದು ಭರವಸೆಯನ್ನು ನೀಡಿದರು. ನಾನು ಇರುವವರೆಗೆ ನಾನು ಖಾಸಗೀಕರಣಕ್ಕೆ ಅನುಮತಿಯನ್ನು ಕೊಡಲ್ಲ ಅಂತ. ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. 100ಕ್ಕೆ 100 ಅನುಮತಿ ಕೊಡಲ್ಲ ಅನ್ನೋದು ಒಂದು ಈ ರಾಜ್ಯದ ಗುತ್ತಿಗೆದಾರರು, ಕಾರ್ಮಿಕರು, ಇಲಾಖೆಯ ಅಧಿಕಾರಿಗಳು, ಇಲಾಖೆಯ ಕಾರ್ಮಿಕರು ಎಲ್ಲರಿಗೂ ಒಂದು ಭರವಸೆ ಇವತ್ತಿನ ಮುಖ್ಯಮಂತ್ರಿಗಳ ಮೇಲೆ ಇದೆ. ಖಂಡಿತವಾಗಲೂ ಮುಖ್ಯಮಂತ್ರಿಗಳು ಇದಕ್ಕೆ ಅನುಮತಿ ಕೊಡಲ್ಲ ಅಂತ ನಮ್ಮ ಒಂದು ಅನಿಸಿಕೆ ಇದೆ ಸರ್.